ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಗವಂತನ ಅವತಾರಗಳಲ್ಲಿ ಶ್ರೀ ನರಸಿಂಹ ಅವತಾರ ಮಹತ್ವವಾದದು. ಮಹಾನ್ ಭಕ್ತ ಪ್ರಹ್ಲಾದ ಮಹಾರಾಜನನ್ನು ರಕ್ಷಿಸಲು ದೇವೋತ್ತಮ ಪರಮಪುರುಷನು ಅರೆ ಮಾನವ ಮತ್ತು ಅರೆ ಸಿಂಹದ ರೂಪದಲ್ಲಿ ಅವತರಿಸಿ ಅಸುರ ಹಿರಣ್ಯಕಶಿಪುವನ್ನು ಸಂಹರಿಸಿದ. ಈ ಕಥೆ ಬಹುಶಃ ಕನ್ನಡಾಭಿಮಾನಿಗಳ ಮನದಾಳದಲ್ಲಿ ಅಚ್ಚಳಿಯದೆ ಉಳಿದಿರುವಂಥದ್ದು. ಅದರಲ್ಲೂ ನಟ ಸಾರ್ವಭೌಮ, ಕನ್ನಡದ ಕುಲತಿಲಕ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಣ್ಯಕಶಿಪುವಿನ ಅಮೋಘ ಅಭಿನಯವೇ ನಮ್ಮ ಕಣ್ಣೆದುರಿಗೆ ಬರುತ್ತೆ. ಇಂದಿಗೂ ಆ ಮೇರು ನಟನನ್ನ ಮೀರಿಸುವವರು ಇಲ್ಲವೇನೋ ಎನಿಸುವುದು ನಿಜ. ಪೌರಾಣಿಕ ಕಥೆಗಳತ್ತ ವಾಲಿದಾಗ ನರಸಿಂಹ ಅವತಾರದ ಕುರಿತಾದ ನಾನಾ ಕಥೆಗಳು ಹುಟ್ಟಿಕೊಳ್ತಾವೆ. ಇವತ್ತಿನ ಎಪಿಸೋಡ್ನಲ್ಲಿ ನರಸಿಂಹ ಅವತಾರದ ಕುರಿತಾದ ಕೆಲವೊಂದಷ್ಟು ಕುತೂಹಲ ಭರಿತ ಕಥಾನಕವನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸಂಸ್ಕೃತದಲ್ಲಿ ನರಸಿಂಹ ಎಂಬ ಪದವು ನರ ಎಂದರೆ ಮನುಷ್ಯ ಮತ್ತು ಸಿಂಹ ಎಂದರೆ ಮೃಗಗಳ ರಾಜ ಎಂಬ ಎರಡು ಪದಗಳನ್ನು ಒಳಗೊಂಡಿದೆ. ಇದು ವಿಷ್ಣುವಿನ ಮನುಷ್ಯ ಸಿಂಹ ಅವತಾರವನ್ನು ಸೂಚಿಸುತ್ತೆ. ವ್ಯುತ್ಪನ್ನ ಭಾಷೆಯಲ್ಲಿ ನೃಸಿಂಹ, ನೃಸಿಂಹ, ನರಸಿಂಹ, ನರಸಿಂಗ್, ನರಸಿಂಹ ಮತ್ತು ನರಸಿಂಗರೆಂದು ಕರೆಯಲಾಗುತ್ತೆ. ನರಸಿಂಹನ ಮತ್ತಿತರ ಹೆಸರುಗಳು ಅಗ್ನಿಲೋಚನ ಅಂದರೆ ಉರಿಯುತ್ತಿರುವ ಕಣ್ಣುಗಳನ್ನು ಹೊಂದಿರುವವನು, ಭೈರವದಂಬರ ಅಂದರೆ ಘರ್ಜನೆಯಿಂದ ಭಯಭೀತಗೊಳಿಸುವವನು, ಕರಾಲ ಅಂದರೆ ವಿಶಾಲವಾದ ಹಲ್ಲು ಮತ್ತು ಹಿಮ್ರಾನ ಅಂದರೆ ಹಿರಣ್ಯಕಶಿಪುವನ್ನು ಕೊಂದವನು, ನಕಾಸ್ತ್ರ ಅಂದರೆ ಉಗುರುಗಳನ್ನೇ ಅಸ್ತ್ರವನ್ನಾಗಿ ಹೊಂದಿರುವವನು ಎಂದಾಗುತ್ತೆ. ಹೀಗೆ ಸಿಂಹವದನ, ಮೃಗೇಂದ್ರ ಎಂಬೆಲ್ಲ ನಾಮಗಳಿಂದ ವರ್ಣಿಸಲಾಗಿದೆ. ಯಜುರ್ವೇದದ ಶತಪಥ ಬ್ರಾಹ್ಮಣದಲ್ಲಿ ನರಸಿಂಹನ ಇತರ ಉಲ್ಲೇಖಗಳು ವೈದಿಕ ಪಠ್ಯಗಳಾದ ವಾಜಸೇನೇಯಿ ಸಂಹಿತ, ಪಂಚವಿಂಸ ಬ್ರಾಹ್ಮಣದಲ್ಲಿ, ತೈತೇರಿಯ ಬ್ರಾಹ್ಮಣದಲ್ಲೂ ಉಲ್ಲೇಖವಿದೆ. ವೈಷ್ಣವ ಮತ್ತು ಶೈವ ಧರ್ಮಗ್ರಂಥಗಳು ವಿಷ್ಣು ಮತ್ತು ಶಿವ ಬ್ರಹ್ಮಾಂಡದಲ್ಲಿ ಸಂಭವಿಸಿದ ಅವ್ಯವಸ್ಥೆಯನ್ನು ನಾಶ ಮಾಡಲು ನರಸಿಂಹ ಮತ್ತು ಶರಭ ಎಂದು ಗಂಡ ಬೇರುಂಡದ ಅವತಾರಗಳನ್ನು ತಾಳಿದರು. ದೇವತೆಗಳ ಮನವಿಯ ಮೇರೆಗೆ ಶಿವನು ನರಸಿಂಹನನ್ನ ಸೋಲಿಸಲು ವೀರಭದ್ರನ ರೂಪವನ್ನು ಕಳಿಸ್ತಾನಂತೆ. ಆದರೆ ಉಗ್ರ ರೂಪಿ ನರಸಿಂಹ ವೀರಭದ್ರನನ್ನ ಸೋಲಿಸಿ ಓಡಿಸಿದಾಗ ವಿಷ್ಣು ಮತ್ತು ಶಿವ ನರಸಿಂಹ ಮತ್ತು ಶರಭನಾಗಿ ಗಂಡ ಬೇರುಂಡರಾಗಿ ಕಾಣಿಸಿಕೊಂಡರಂತೆ. ನರಸಿಂಹ, ಗಂಡ ಬೇರುಂಡ ಮತ್ತು ಶರಭ 18 ದಿನಗಳ ಕಾಲ ಕಾದಾಡ್ತಾರೆ ಎನ್ನುತ್ತೆ ಪ್ರತಿಮಾಶಾಸ್ತ್ರ. ನರಸಿಂಹನು ಗಂಡ ಬೇರುಂಡನಾಗಿ 18ನೇ ದಿನದಂದು ಶರಭನನ್ನ ಕೊಂದ. ನಂತರ ವಿಷ್ಣು, ಶಿವ ತಮ್ಮ ನೈಜ ರೂಪಗಳನ್ನು ತಾಳಿ ತಮ್ಮ ತಮ್ಮ ಲೋಕದತ್ತ ಪ್ರಯಾಣಿಸಿದರು ಎಂದು ವರ್ಣಿಸಲಾಗಿದೆ. ಇನ್ನು ಇತಿಹಾಸದತ್ತ ಮೆಲುಕು ಹಾಕಿದಾಗ ನರಸಿಂಹ ದಂತಕಥೆಯು 5ನೇ ಶತಮಾನದಲ್ಲಿ ಪ್ರಭಾವಶಾಲಿಯಾಗಿತ್ತು. ವಿವಿಧ ಗುಪ್ತ ಸಾಮ್ರಾಜ್ಯದ ರಾಜರು ನರಸಿಂಹನ ಚಿತ್ರಗಳೊಂದಿಗೆ ನಾಣ್ಯಗಳನ್ನು ಮುದ್ರಿಸಿ ನರಸಿಂಹನ ನೀತಿಯನ್ನ ತಮ್ಮ ಆಡಳಿತದಲ್ಲಿ ತಂದರು. ರಾಜರುಗಳು ಹೀಗೆ ದುಷ್ಟರು ಮತ್ತು ರಾಜ್ಯ ಕಂಟಿದ್ದ ಕಿರುಕುಳದ ವಿರುದ್ಧ ಹೋರಾಡುವ ನರಸಿಂಹನಂತೆ ತಮ್ಮ ಆಳ್ವಿಕೆಯನ್ನ ಕಾನೂನುಬದ್ಧಗೊಳಿಸಿದರು ಎಂದು ದಾಖಲಿಸಿವೆ. ಕುಶಾನ ಯುಗದ ಕೆಲವು ನಾಣ್ಯಗಳು ನರಸಿಂಹನ ರೀತಿಯ ಚಿತ್ರಗಳನ್ನು ತೋರಿಸ್ತವೆ, ಸಂಭವನೀಯ ಪ್ರಭಾವವನ್ನು ಸೂಚಿಸ್ತವೆ. ಕೆಲವು ಹಳೆಯ ನರಸಿಂಹ ಟೆರಾಕೋಟಾ ಕಲಾಕೃತಿಗಳು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲೇ ಲಭಿಸಿವೆ. ಉದಾಹರಣೆಗೆ ಕೌಸಂಬಿಯಲ್ಲಿ ಪತ್ತೆಯಾದ ಪುರಾತನ ನಾಣ್ಯಗಳಲ್ಲಿ ನರಸಿಂಹನ ಅಸ್ತಿತ್ವ ಸಿಗುತ್ತೆ. ಇನ್ನು ಪೌರಾಣಿಕ ಕಥೆಯನ್ನು ಗಮನಿಸಿದಾಗ ವಿಷ್ಣು ಭಕ್ತನಾಗಿದ್ದ ಪ್ರಹ್ಲಾದ ಮಹಾರಾಜನನ್ನ ಅವನ ತಂದೆ ಅಸುರ ರಾಜ್ಯ ಹಿರಣ್ಯಕಶಿಪು ನಾನಾ ವಿಧವಾಗಿ ಹಿಂಸಿಸಿದ. ಆದರೆ ಭಗವಂತನಿಂದ ರಕ್ಷಿತನಾದ ಪ್ರಹ್ಲಾದನಿಗೆ ಅದರಿಂದ ಏನೂ ತೊಂದರೆಯಾಗಲಿಲ್ಲ. ಆದರೂ ಹಿರಣ್ಯಕಶಿಪು ಪಟ್ಟು ಬಿಡಲಿಲ್ಲ. ಮಗನನ್ನೇ ಕೊಲ್ಲಲು ಅನೇಕ ಪ್ರಯತ್ನಗಳನ್ನು ಮಾಡಿದ. ಅದುವೇ ಶ್ರೀ ನರಸಿಂಹ ಅವತಾರಕ್ಕೆ ಕಾರಣವಾಯಿತು. ತನ್ನ ಮಹಾನ್ ಭಕ್ತ ಪ್ರಹ್ಲಾದನನ್ನ ಅವನ ತಂದೆಯಿಂದಲೇ ರಕ್ಷಿಸಲು ಆವಿರ್ಭವಿಸಿದ ದೇವೋತ್ತಮ ಪರಮಪುರುಷನು ಭಕ್ತ ವತ್ಸಲನಾದ. ಹಿರಣ್ಯಕಶಿಪುವಿಗೂ ಅವನ ಪ್ರೀತಿಯ ಮಗನಿಗೂ ಅಂತಹ ವಿದ್ವೇಷ ಏಕೆ ಇತ್ತು ಮತ್ತು ಪ್ರಹ್ಲಾದನು ಅಂತಹ ಮಹಾನ್ ಭಕ್ತ ಹೇಗಾದ? ಇದಕ್ಕಾಗಿ ಒಂದಷ್ಟು ಹಿನ್ನೆಲೆಯನ್ನ ಗಮನಿಸಿದ್ರೆ ಇದರಿಂದ ಹಿರಣ್ಯಕಶಿಪು ವಿಷ್ಣುವನ್ನ ದ್ವೇಷಿಸಿದ ಕಾರಣವೂ ತಿಳಿಯುತ್ತೆ. ಋಷಿಗಳಿಂದ ಶಪಿತರಾದ ಜಯ ವಿಜಯರು ಭೌತಿಕ ಪ್ರಪಂಚಕ್ಕೆ ಬೀಳುತ್ತಿದ್ದಾಗ ಅವರ ಮೇಲೆ ಕೃಪೆ ತೋರಿ ಮುನಿಗಳು ಹೇಳಿದ್ರು, 3 ಜನ್ಮಗಳ ನಂತರ ನೀವು ವೈಕುಂಠ ಲೋಕದಲ್ಲಿ ನಿಮ್ಮ ಸ್ಥಾನಗಳಿಗೆ ಹಿಂತಿರುಗಲು ಅರ್ಹರಾಗ್ತೀರಿ. ಅಷ್ಟರೊಳಗೆ ಶಾಪದ ಅವಧಿಯು ಮುಗಿಯುತ್ತೆ ಎಂದು ಹೇಳ್ತಾರೆ. ಅದರಂತೆ ಅವರು ದ್ವಿತೀಯ ಮಕ್ಕಳಾಗಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಾಗಿ ಹುಟ್ಟುತ್ತಾರೆ. ದೇವೋತ್ತಮ ಪರಮಪುರುಷನು ನರಸಿಂಹನಾಗಿ ಅವತರಿಸಿ ಹಿರಣ್ಯಕಶಿಪುವನ್ನು ಸಂಹರಿಸ್ತಾನೆ. ಗರ್ಭೋದಕ ಸಾಗರದಲ್ಲಿ ಬಿದ್ದಿದ್ದ ಭೂಮಿಯನ್ನ ಭಗವಂತನು ಉದ್ಧರಿಸುವಾಗ ತಡೆ ಒಡ್ಡಿದ್ದ ಹಿರಣ್ಯಾಕ್ಷನನ್ನ ಪ್ರಭುವು ವರಹ ರೂಪದಲ್ಲಿ ಸಂಹರಿಸಿದ. ಹಿರಣ್ಯಾಕ್ಷನ ಸಂಹಾರವಾದ ಮೇಲೆ ಅವನ ಅಣ್ಣ ಹಿರಣ್ಯಕಶಿಪು ತುಂಬಾ ದುಃಖಿತನಾದ. ಆ ಘಟನೆಯನ್ನು ಕಂಡು ಕೋಪೋದ್ರಿಕ್ತನಾದ.
ಅದರ ಸಲುವಾಗಿ ಜನರ ಧಾರ್ಮಿಕ ಚಟುವಟಿಕೆಗಳನ್ನು ಅಡಗಿಸಲು ಪ್ರಯತ್ನಿಸ್ತಾನೆ. ಪಾಪಿಷ್ಟನಾಗಿ ವರ್ತಿಸ್ತಾನೆ. ತನ್ನ ತಮ್ಮನನ್ನ ಕೊಲ್ಲಲು ಭಗವಂತನು ವರಹಾವತಾರ ತಾಳಿದನೆಂದು ಅಪಹಾಸ್ಯ ಮಾಡ್ತಾನೆ. ಇದೇ ವಿಚಾರವಾಗಿ ಆತ ಎಲ್ಲಾ ದೈತ್ಯ ದಾನವರನ್ನ ಕೆರಳಿಸಿದ. ಶಾಂತರಾದ ಋಷಿಗಳ ಹಾಗೂ ಭೂಮಂಡಲದ ಇತರ ಜನರ ಧಾರ್ಮಿಕ ವ್ರತಾಚರಣೆಗಳೆಲ್ಲವನ್ನೂ ಹಾಳುಗೆಡುವಲಾರಂಭಿಸಿದ. ಯಜ್ಞಾದಿಗಳ ಆಚರಣೆಗೆ ಭಾರೀ ಅಡ್ಡಿಯಾಯಿತು. ಇದರಿಂದ ಆತಂಕಗೊಂಡ ಮುನಿವರೆಣ್ಯರು ಯಜ್ಞಗಳನ್ನ ಮಾಡಲಾಗದೆ ಪರಿತಪಿಸ್ತಾರೆ. ಇತ್ತ ಹಿರಣ್ಯಕಶಿಪು ವಿಷ್ಣುವನ್ನ ಸಂಹರಿಸಿ ಅವನ ರಕ್ತದಿಂದ ಹಿರಣ್ಯಾಕ್ಷನನ್ನ ತೃಪ್ತಿಪಡಿಸುವುದಾಗಿ ಹೇಳ್ತಾನೆ. ಚತುರನಾದ ವಿಷ್ಣುವನ್ನ ಕೊಂದು ಬಿಟ್ಟರೆ ವಿಷ್ಣುವೇ ಪ್ರಾಣವಾಗಿರುವ ದೇವತೆಗಳು ತಮ್ಮ ಜೀವನದ ಮೂಲವನ್ನೇ ಕಳೆದುಕೊಂಡು ಒಣಗಿ ಹೋಗ್ತಾರೆ ಎಂದು ಆತ ಇತರ ಅಸುರರಿಗೆ ಹೇಳ್ತಾನೆ. ನಾನು ವಿಷ್ಣುವನ್ನ ಕೊಲ್ಲುತ್ತಿರುವಾಗ ನೀವು ಬ್ರಾಹ್ಮಣರಿಂದಲೂ ಕ್ಷತ್ರಿಯರಿಂದಲೂ ಅಭಿವೃದ್ಧಿ ಹೊಂದುತ್ತಿರುವ ಭೂಲೋಕಕ್ಕೆ ಹೋಗಿ. ಅಲ್ಲಿ ಜನರು ತಪಸ್ಸು, ಯಜ್ಞ, ವೇದಾಧ್ಯಯನ, ವ್ರತ, ದಾನ, ಧರ್ಮಗಳಲ್ಲಿ ತೊಡಗಿದ್ದಾರೆ. ಇವುಗಳಲ್ಲಿ ನಿರತರಾಗಿರುವ ಎಲ್ಲರನ್ನು ಕೊಂದು ಹಾಕಿ ಎಂದು ಸೂಚಿಸ್ತಾನೆ. ಬ್ರಾಹ್ಮಣರನ್ನ ಕೊಂದು ಬಿಟ್ಟರೆ ಯಜ್ಞಗಳನ್ನ ಮಾಡುವಂತೆ ಕ್ಷತ್ರಿಯರನ್ನ ಪ್ರೋತ್ಸಾಹಿಸುವವರು ಯಾರೂ ಇರುವುದಿಲ್ಲ. ಆಗ ದೇವತೆಗಳು ಯಜ್ಞ ಯಾಗಾದಿಗಳ ಹವಿಸ್ಸಿಲ್ಲದೆ ತೊಂದರೆಗೆ ಒಳಗಾಗ್ತಾರೆ. ಇದು ಹಿರಣ್ಯಕಶಿಪುವಿನ ಲೆಕ್ಕಾಚಾರವಾಗಿತ್ತು. ಅವನ ಮುಖ್ಯ ಉದ್ದೇಶ ದೇವತೆಗಳಿಗೆ ಕಿರುಕುಳ ಕೊಡುವುದು. ಆದುದರಿಂದ ಮೊದಲು ಭಗವಾನ್ ವಿಷ್ಣುವನ್ನ ಕೊಲ್ಲಲು ಯೋಚಿಸ್ತಾನೆ. ವಿಷ್ಣುವು ಇಲ್ಲವಾದರೆ ದೇವತೆಗಳು ಶಕ್ತಿಹೀನರಾಗಿ ತಾವಾಗಿಯೇ ಸಾಯುತ್ತಾರೆ. ಇದು ಅವನ ಯೋಜನೆಯಾಗಿತ್ತು. ಅವನ ಇನ್ನೊಂದು ಯೋಜನೆ ಎಂದರೆ ಭೂಲೋಕದ ನಿವಾಸಿಗಳಿಗೆ ಕಿರುಕುಳ ನೀಡುವುದು ಅಥವಾ ಕೊಲ್ಲಿಸುವುದು. ಗೋವುಗಳನ್ನು ಕೊಲ್ಲುವುದು. ಅದರಿಂದ ಯಜ್ಞ ಯಾಗಾದಿಗಳು ನಿಂತು ಹೋಗ್ತವೆ ಎನ್ನುವುದು ಅವನ ರಾಕ್ಷಸಿ ಮನೋಭಾವವಾಗಿತ್ತು. ವಿನಾಶಕಾರಿ ಚಟುವಟಿಕೆಗಳ ಪ್ರಿಯರಾದ ರಾಕ್ಷಸರು ಹಿರಣ್ಯಕಶಿಪುವಿನ ಯೋಜನೆಗಳನ್ನು ಸಕಾರಗೊಳಿಸಲು ಯತ್ನಿಸುತ್ತಾರೆ. ಅದರಂತೆ ಅವರು ಸಕಲ ಜೀವಿಗಳ ವಿರುದ್ಧ ದ್ವೇಷಪೂರ್ಣ ಕೃತ್ಯಗಳಲ್ಲಿ ತೊಡಗುತ್ತಾರೆ. ಪಟ್ಟಣಗಳಿಗೆ, ಹಳ್ಳಿಗಳಿಗೆ, ಗೋಮಾಳಗಳಿಗೆ ಬೆಂಕಿ ಇಡ್ತಾರೆ. ಋಷಿಗಳ ಆಶ್ರಮವನ್ನು ಸುಡುತ್ತಾರೆ. ಒಟ್ಟಿನಲ್ಲಿ ಎಲ್ಲೆಲ್ಲೂ ವಿಧ್ವಂಸಕ ಕೃತ್ಯ. ಇದರಿಂದ ಜನರಿಗೆ ಉಪಟಳ ಹೆಚ್ಚಾಗಿ ಅವರು ವೈದಿಕ ಸಂಸ್ಕೃತಿಯ ಕಾರ್ಯಗಳನ್ನು ನಿಲ್ಲಿಸಬೇಕಾಯಿತು. ಇದರಿಂದ ದೇವತೆಗಳು ಸಹಜವಾಗಿ ಯಜ್ಞಫಲ ವಿಹೀನರಾದರು. ಆಗ ಅವರಿಗೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದು ಕಷ್ಟವಾಯಿತು. ಪರಿಸ್ಥಿತಿಯನ್ನ ಹೀಗೆ ತಲ್ಲಣಗೊಳಿಸಿ ಹಿರಣ್ಯಕಶಿಪು ಉಗ್ರ ತಪಸ್ಸು ಮಾಡಲು ಹೋದ. ಜಗತ್ತನ್ನ ಮತ್ತಷ್ಟು ಆತಂಕಕ್ಕೆ ಗುರಿ ಮಾಡಿದ ಮತ್ತು ಬ್ರಹ್ಮನಿಂದ ವರವನ್ನು ಪಡೆದುಕೊಂಡ. ಹಿರಣ್ಯಕಶಿಪುವು ಅಮರನಾಗಿರಲು ಬಯಸಿದ. ಜಗತ್ತಿನ ಏಕಾಧಿಪತಿಯಾಗಬೇಕೆಂದು ಅಪೇಕ್ಷಿಸಿದ. ಅದಕ್ಕಾಗಿ ಉಗ್ರ ತಪಸ್ಸು ಕೈಗೊಂಡ. ಆಗ ಅವನಿಂದೆದ್ದ ತಪೋಜ್ವಾಲೆಯು ಎಲ್ಲ ಕಡೆ ಸುತ್ತುವರೆದಾಗ ಎಲ್ಲರೂ ಗಾಬರಿಗೊಂಡರು. ದೇವತೆಗಳು ಬ್ರಹ್ಮನ ಮೊರೆ ಹೊಕ್ಕರು. ಬ್ರಹ್ಮನು ಹಿರಣ್ಯಕಶಿಪುವನ್ನ ನೋಡಲು ಹೋದ. ಬ್ರಹ್ಮನು ಅವನಿಗೆ ವರವನ್ನು ಕೊಡುವುದಾಗಿ ಒಪ್ಪಿಕೊಂಡ ಮೇಲೆ ಅವನು ತಪಸ್ಸಿನ ಉದ್ದೇಶವನ್ನ ಹೇಳಿದ. ಯಾವುದೇ ಸ್ಥಳದಲ್ಲಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ, ಅಸ್ತ್ರದಿಂದಾಗಲಿ, ಭೂಮಿಯ ಮೇಲಾಗಲಿ, ಆಕಾಶದಲ್ಲೇ ಆಗಲಿ, ಮನುಷ್ಯರಿಂದಾಗಲಿ, ಪ್ರಾಣಿಗಳಿಂದಾಗಲಿ, ದೇವತೆಗಳಿಂದಲೇ ಆಗಲಿ ಸಾವು ಉಂಟಾಗದಂತೆ ಅನುಗ್ರಹಿಸಬೇಕೆಂದು ಅವನು ಕೋರಿಕೊಳ್ತಾನೆ. ಹಿರಣ್ಯಕಶಿಪು ಕೇಳಿದ ವರಗಳನ್ನ ಬ್ರಹ್ಮನು ಅನುಗ್ರಹಿಸ್ತಾನೆ. ಸಂತೃಪ್ತನಾದ ಹಿರಣ್ಯಕಶಿಪು ವಿಷ್ಣುವನ್ನ ದ್ವೇಷಿಸುವುದನ್ನ ಮಾತ್ರ ಮುಂದುವರಿಸ್ತಾನೆ. ಹಿರಣ್ಯಕಶಿಪು ವಿಶ್ವವನ್ನ ಜಯಿಸಿದ. ಅಷ್ಟೇ ಯಾಕೆ, ಮೇಲಿನ, ಮಧ್ಯದ ಮತ್ತು ಕೆಳಗಿನ ಲೋಕಗಳನ್ನು ಗೆದ್ದ. ಹೀಗೆ ಅಲ್ಲಲ್ಲಿ ಅಧಿಕಾರ ಸ್ಥಾನವನ್ನ ತನ್ನ ವಶಕ್ಕೆ ತೆಗೆದುಕೊಂಡ. ಹಿರಣ್ಯಕಶಿಪುವಿನ ಪುತ್ರ ಪ್ರಹ್ಲಾದ. ಆತ ವಿಷ್ಣುವಿನ ಪರಮ ಭಕ್ತ. ಎಲ್ಲ ಸದ್ಗುಣಗಳು ಅವನಲ್ಲಿ ನೆಲೆಸಿದವು. ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯರಾಗಿರುವ ಮಹಾಭಕ್ತರಿಗೆ ಜ್ವಲಂತ ಉದಾಹರಣೆ ಅಂದರೆ ಪ್ರಹ್ಲಾದ. ಹಿರಣ್ಯಕಶಿಪುವಿನ ಗುರುಗಳಾದ ಶುಕ್ರಾಚಾರ್ಯರ ಪುತ್ರರ ಬಳಿ ಪ್ರಹ್ಲಾದನನ್ನ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಲಾಯಿತು. ರಾಜಕೀಯ, ಅರ್ಥಶಾಸ್ತ್ರ ಮತ್ತಿತರ ಭೌತಿಕ ವಿದ್ಯೆಗಳಲ್ಲಿ ಬಾಲಕ ಪ್ರಹ್ಲಾದನನ್ನ ಶಿಕ್ಷಿತನನ್ನಾಗಿ ಮಾಡಲು ಅವರು ಎಷ್ಟೇ ಪ್ರಯತ್ನಿಸಿದ್ರೂ ಅವನ ಆಧ್ಯಾತ್ಮಿಕ ಮನಸ್ಸು ಕಿಂಚಿತ್ತೂ ಬದಲಾಗಲಿಲ್ಲ. ಹಿರಣ್ಯಕಶಿಪು ಪ್ರೀತಿಯಿಂದ ಮಗನನ್ನ ಮಡಿಲಲ್ಲಿ ಕೂರಿಸಿಕೊಂಡು ಶಿಕ್ಷಕರಿಂದ ಕಲಿತ ಅತ್ಯುತ್ತಮವಾದುದು ಯಾವುದು ಎಂದು ಕೇಳಿದ. ಆಗ ಪ್ರಹ್ಲಾದನು ಭಕ್ತಿ ಸೇವೆಯ ವಿವಿಧ ವಿಧಾನವನ್ನು ವಿವರಿಸ್ತಾನೆ. ಇದರಿಂದ ಸಿಟ್ಟಾದ ಹಿರಣ್ಯಕಶಿಪು ಮಗನನ್ನ ಕೆಳಗೆ ತಳ್ಳಿದ. ತನ್ನ ಚಿಕ್ಕಪ್ಪ ಹಿರಣ್ಯಾಕ್ಷನನ್ನ ಕೊಂದ ವಿಷ್ಣುವಿನ ಭಕ್ತನಾಗಿ ಪ್ರಹ್ಲಾದನು ದ್ರೋಹಿ ಎಂದು ಅವನಿಗೆ ಅನಿಸಿತು. ಅವನನ್ನ ಕೊಲ್ಲುವಂತೆ ಸೇವಕರಿಗೆ ಆದೇಶವಿತ್ತ. ನಾನಾ ವಿಧಗಳಲ್ಲಿ ಪ್ರಯತ್ನಿಸಿದರೂ ಕೂಡ ಅವನನ್ನ ಕೊಲ್ಲಲು ಸಾಧ್ಯವಾಗಲಿಲ್ಲ. ಪ್ರಹ್ಲಾದನು ತನ್ನ ಶತ್ರುವಾದ ವಿಷ್ಣುವಿನ ಗುಣಗಾನ ಮಾಡುವುದನ್ನ ಹಿರಣ್ಯಕಶಿಪು ಸಹಿಸಲಿಲ್ಲ. ಕುಪಿತನಾದ. ತನ್ನ ಮಗನ ಮನಸ್ಸನ್ನ ಯಾರೋ ಕೆಡಿಸುತ್ತಿದ್ದಾರೆಂದು ಭಾವಿಸಿದ. ಭಕ್ತಿ ಸೇವೆಯಲ್ಲಿ ತೊಡಗಿರುವುದರಿಂದ ಮತ್ತು ತನ್ನ ತಮ್ಮನನ್ನ ಕೊಂದ ವಿಷ್ಣುವಿನ ಪರ ಮಾತನಾಡುವುದರಿಂದ ಪ್ರಹ್ಲಾದನು ತನ್ನ ತಮ್ಮನ ಕೊಲೆಗಾರ ಎಂದು ಹಿರಣ್ಯಕಶಿಪು ಪರಿಗಣಿಸಿದ. ಹೀಗಾಗಿ ಮಗನನ್ನ ಕೊಲ್ಲಿಸಲು ಮುಂದಾದ. ಪ್ರಹ್ಲಾದ ಭಗವಂತನ ಭಕ್ತನಾಗಿದ್ದ ಎನ್ನುವ ಏಕಮಾತ್ರ ಕಾರಣದಿಂದ ತನ್ನ ಪುಟ್ಟ ಬಾಲಕನನ್ನ ಕೊಲ್ಲಿಸಲು ಪ್ರಯತ್ನಿಸಿದ. ಭಕ್ತರಲ್ಲದವರ ಮನೋಭಾವವಿದು.
ಅವನ ಸೇವಕರು ನಾನಾ ವಿಧದಲ್ಲಿ ಪ್ರಯತ್ನಿಸಿದ್ರೂ ಕೂಡ ಭಕ್ತ ಪ್ರಹ್ಲಾದನ ಕೂದಲನ್ನು ಕೊಂಕಿಸಲಾಗಲಿಲ್ಲ. ಹಿರಣ್ಯಕಶಿಪುವಿಗೆ ಆತಂಕವಾಯಿತು. ಶಾಲೆಯಲ್ಲಿ ಅಧ್ಯಾಪಕರಿಲ್ಲದ ವೇಳೆಯಲ್ಲಿ ಪ್ರಹ್ಲಾದನು ಅಸುರ ಪುತ್ರರಾಗಿದ್ದ ತನ್ನ ಸಹಪಾಠಿಗಳಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬಿತ್ತಿದ, ಆಧ್ಯಾತ್ಮಿಕದ ತಿಳುವಳಿಕೆ ನೀಡಿದ ಮತ್ತು ಅವರಿಗೆ ಭಕ್ತಿ ಸೇವೆಯ ಲಾಭವನ್ನು ವಿವರಿಸಿದ. ಅವರು ಅದನ್ನು ಸ್ವೀಕರಿಸ್ತಾರೆ. ಅಷ್ಟು ಎಳೆಯ ವಯಸ್ಸಿನಲ್ಲಿಯೇ ಪ್ರಹ್ಲಾದನು ಭಗವತ್ ಭಕ್ತಿಯನ್ನು ಅರಿತದ್ದು ಹೇಗೆ? ಪ್ರಹ್ಲಾದ ಹೇಗೆ ಪರಮ ಭಕ್ತನಾದ? ಸಹಪಾಠಿಗಳ ಪ್ರಶ್ನೆಗೆ ಪ್ರಹ್ಲಾದ ಉತ್ತರಿಸ್ತಾನೆ. ತಾಯಿಯ ಗರ್ಭದಲ್ಲಿ ಕಲಿತದ್ದನ್ನು ಹೇಳ್ತಾನೆ. ಹಿರಣ್ಯಕಶಿಪು ಉಗ್ರ ತಪಸ್ಸಿಗೆ ಹೋದಾಗ ಅವನ ತಾಯಿ ಕಯಾಧು ಗರ್ಭಿಣಿಯಾಗಿರ್ತಾಳೆ. ಅವಳು ಇನ್ನೊಬ್ಬ ಅಸುರನಿಗೆ ಜನ್ಮ ನೀಡಬಹುದೆಂದು ದೇವತೆಗಳು ಅವಳನ್ನ ಸೆರೆ ಹಿಡಿದರು ಮತ್ತು ಮಗು ಹುಟ್ಟಿದೊಡನೆ ಕೊಲ್ಲಬೇಕೆಂದು ನಿರ್ಧರಿಸಿದರು. ಆದರೆ ನಾರದ ಮುನಿ ಅವರನ್ನ ತಡೆದು ಕಯಾಧುವನ್ನ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋದ. ಕಯಾಧು ಮಗುವಿನ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸ್ತಾಳೆ. ನಾರದರು ಅವಳಿಗೆ ಧರ್ಮೋಪದೇಶ ಮಾಡ್ತಾರೆ. ಪ್ರಹ್ಲಾದನು ಗರ್ಭದಲ್ಲಿದ್ದರೂ ಈ ಧರ್ಮೋಪದೇಶವನ್ನ ಕೇಳಿಸಿಕೊಳ್ತಾನೆ. ಪ್ರಹ್ಲಾದನ ಸಹಪಾಠಿಗಳು ಅಸುರ ಪುತ್ರರೇ. ಈಗ ಅವರು ಪ್ರಹ್ಲಾದನ ಬೋಧನೆಯಿಂದ ಪರಿವರ್ತಿತರಾಗಿ ವಿಷ್ಣು ಭಕ್ತರಾಗಿದ್ದಾರೆ. ಇದನ್ನ ಕಂಡ ಅವರ ಗುರುಗಳು ಹೆದರುತ್ತಾರೆ ಮತ್ತು ಹಿರಣ್ಯಕಶಿಪುವಿನ ಬಳಿಗೆ ಹೋಗಿ ಪ್ರಹ್ಲಾದನ ಬಗೆಗೆ ವಿವರವಾಗಿ ತಿಳಿಸ್ತಾರೆ. ಹಿರಣ್ಯಕಶಿಪು ಪ್ರಹ್ಲಾದನನ್ನ ಕೊಲ್ಲಲು ತೀರ್ಮಾನಿಸಿದ. ಆದರೆ ಪ್ರಹ್ಲಾದನು ಹಿರಣ್ಯಕಶಿಪು ದೇವರಲ್ಲ, ಭಗವಂತನು ಸರ್ವವ್ಯಾಪಿ, ಅವನಿಗೆ ಸರಿ ಸಮಾನರಾಗಿ ಅವನಿಗಿಂತ ಶ್ರೇಷ್ಠರಾಗಿ ಯಾರೂ ಇಲ್ಲ ಎಂದು ದೇವೋತ್ತಮ ಪರಮ ಪುರುಷನ ಗುಣಗಾನ ಮಾಡಲಾರಂಭಿಸಿದ. ಆದುದರಿಂದ ಸರ್ವಶಕ್ತನಾದ ಪರಮ ಪ್ರಭುವಿಗೆ ಶರಣಾಗಬೇಕೆಂದು ತನ್ನ ತಂದೆಯನ್ನು ಕೋರ್ತಾನೆ. ಪ್ರಹ್ಲಾದನು ಭಕ್ತನನ್ನ ಎಷ್ಟೆಷ್ಟು ಕೊಂಡಾಡಿದನೋ ಅಷ್ಟಷ್ಟು ಹಿರಣ್ಯಕಶಿಪು ಕೆರಳಿದ. ನಿನ್ನ ದೇವರು ಅರಮನೆಯ ಈ ಕಂಬದಲ್ಲಿ ಇದ್ದಾನೆಯೇ ಎಂದು ಕೇಳಿದ. ಭಗವಂತನು ಎಲ್ಲೆಲ್ಲೂ ಇರುವುದರಿಂದ ಈ ಕಂಬದಲ್ಲಿಯೂ ಇದ್ದಾನೆ ಎಂದು ಪ್ರಹ್ಲಾದ ಹೇಳ್ದ. ಎಳೆಯ ವಯಸ್ಸಿನ ಮಗನ ಬಾಲೀಶ ಮಾತು ಎಂದು ಹಿರಣ್ಯಕಶಿಪು ತಿರಸ್ಕಾರ ತೋರಿ ತನ್ನ ಗದೆಯಿಂದ ಕಂಬವನ್ನ ಗುದ್ದಿದ. ಆ ಕೂಡಲೇ ಭಾರೀ ಶಬ್ದ ಉಂಟಾಯಿತು. ಮೊದಲು ಹಿರಣ್ಯಕಶಿಪುವಿಗೆ ಏನೂ ಕಾಣಲಿಲ್ಲ. ಆದರೆ ಆನಂತರ ಪ್ರಹ್ಲಾದನ ಮಾತನ್ನ ಪುಷ್ಟೀಕರಿಸಲು ವಿಷ್ಣುವು ನರಸಿಂಹ ರೂಪದಲ್ಲಿ ಆವಿರ್ಭವಿಸಿದ. ಅರ್ಧ ಮನುಷ್ಯ ಮತ್ತರ್ಧ ಸಿಂಹದ ಆಕಾರದ ಭಗವಂತನ ರೂಪವನ್ನು ಕಂಡು ತನ್ನ ಸಾವಿಗಾಗಿ ಬಂದಿರುವುದೆಂದು ಅರಿತುಕೊಂಡ. ಅವನು ಕೂಡಲೇ ಈ ಅರೆಮಾನವ ಮತ್ತು ಅರೆ ಸಿಂಹದ ಆಕಾರದೊಂದಿಗೆ ಕಾದಾಡಲು ಮುಂದಾದ. ಕೆಲ ಕಾಲ ಭಗವಂತನು ಆ ಅಸುರನೊಡನೆ ಕಾದಾಡುತ್ತಾ ತನ್ನ ಲೀಲೆಯನ್ನು ತೋರಿಸಿದ. ಆನಂತರ ಮುಸ್ಸಂಜೆಯಲ್ಲಿ ರಾಕ್ಷಸ ರಾಜನನ್ನ ಬಲವಾಗಿ ಹಿಡಿದು ತನ್ನ ತೊಡೆಯ ಮೇಲೆ ಎಳೆದುಕೊಂಡ. ತನ್ನ ನಖಗಳಿಂದ ಅವನ ಹೊಟ್ಟೆಯನ್ನ ಸೀಳಿ ಕೊಂದು ಹಾಕಿದ. ಹಿರಣ್ಯಕಶಿಪುವಿನ ಅನುಯಾಯಿಗಳನ್ನು ಕೊಂದ ಭಗವಂತ ಕೋಪದಿಂದ ಘರ್ಜಿಸುತ್ತಾ ಹಿರಣ್ಯಕಶಿಪುವಿನ ಸಿಂಹಾಸನದ ಮೇಲೆ ಕುಳಿತ. ಹೀಗೆ ಇಡೀ ಜಗತ್ತು ಹಿರಣ್ಯಕಶಿಪುವಿನ ಆಳ್ವಿಕೆಯಿಂದ ಮುಕ್ತವಾಯಿತು. ಎಲ್ಲರೂ ಆನಂದ ತುಂದಿಲರಾದರು. ಬ್ರಹ್ಮನ ನಾಯಕತ್ವದಲ್ಲಿ ದೇವತೆಗಳೆಲ್ಲರೂ ಅಲ್ಲಿಗೆ ಬಂದರು. ಅವರಲ್ಲಿ ಮಹಾಮುನಿಗಳು, ಪಿತೃಗಳು, ವಿದ್ಯಾಧರರು, ನಾಗರು, ಪ್ರಜಾಪತಿಗಳು, ಗಂಧರ್ವರು, ಯಕ್ಷರು, ಕಿನ್ನರು ಮತ್ತಿತರರು ಇದ್ದರು. ಅವರೆಲ್ಲರೂ ಭಗವಾನ್ ನರಸಿಂಹನಿಗೆ ಪ್ರಾರ್ಥನೆ ಸಲ್ಲಿಸಿದರು. ಭಗವಂತನು ಅವರನ್ನು ಅನುಗ್ರಹಿಸಿದ. ಆದರೆ ನರಸಿಂಹನ ಕೋಪ ಶಮನವಾಗಿರಲಿಲ್ಲ. ಕೋಪಗೊಂಡ ಭಗವಂತನನ್ನ ಶಾಂತವಾಗಿಸುವುದು ಬ್ರಹ್ಮ, ದೇವತೆಗಳು ಅಥವಾ ಮಹಾಲಕ್ಷ್ಮಿಗೂ ಕಷ್ಟವಾಗಿತ್ತು. ಆಗ ಬ್ರಹ್ಮನು ಪ್ರಹ್ಲಾದನಿಗೆ ಶ್ರೀ ನರಸಿಂಹನ ಕೋಪವನ್ನ ಶಮನ ಮಾಡುವಂತೆ ಹೇಳಿದ. ಪ್ರಹ್ಲಾದನು ಭಗವಾನ್ ನರಸಿಂಹನ ಮುಂದೆ ಅಂಜಲಿ ಬದ್ಧನಾಗಿ ನಿಂತು ದೀರ್ಘವಾಗಿ ಸ್ತುತಿಸ್ತಾನೆ. ಆಗ ನರಸಿಂಹ ಕೋಪೋದ್ರೇಕದಿಂದ ನೈಜ ರೂಪಕ್ಕೆ ಮರಳಿದ. ಇದು ಮಹಾಪ್ರಭು ನರಸಿಂಹನ ಕುರಿತಾದ ಅಚ್ಚುಮೆಚ್ಚಿನ ಪೌರಾಣಿಕ ಕಥೆ. ಇಂದಿಗೂ ನರಸಿಂಹನೆಂದರೆ ಅಭಯಹರ, ಭಯ ನಿಗ್ರಹ, ಧೈರ್ಯ ಸ್ಥೈರ್ಯ ನೀಡುವವ, ಶತ್ರು ವಿನಾಶ, ಸಂಕಷ್ಟಹರ ಎಂದೆಲ್ಲ ಭಕುತೆಯಿಂದ ಪೂಜಿಸಲಾಗುತ್ತೆ. ಆ ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.